ಜೀವನದಲ್ಲಿ ನಾವು ಏನು ಗಳಿಸುತ್ತೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಅದನ್ನು ಹೇಗೆ ನಡೆಸುತ್ತೇವೆ ಅನ್ನೋದು ಮುಖ್ಯ. ಅಹಂಕಾರ ಇದು ಮನುಷ್ಯನಿಗೆ ಕಾಣಿಸದ ಶತ್ರು, ಆದರೆ ಅದು ಅವನನ್ನು ನಿಧಾನವಾಗಿ ಕುಗ್ಗಿಸುತ್ತದೆ. ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡವನಾದರೂ, ಎಷ್ಟು ಯಶಸ್ಸು ಕಂಡ್ರೂ ಅವನು ಅಹಂಕಾರಕ್ಕೆ ಒಳಗಾದರೆ ಅವನ ಮೌಲ್ಯ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗುತ್ತೆ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಗೌರವ ಸಿಗೋದು ಅವನ ಹಣದಿಂದ ಅಲ್ಲ, ಅವನ ಹುದ್ದೆಯಿಂದ ಅಲ್ಲ, ಅವನ ವರ್ತನೆಯಿಂದ. ಅಹಂಕಾರದಿಂದ ಬಂದ ಗೌರವ ಕಾಲಕ್ಕೆ ತಾತ್ಕಾಲಿಕ, ಆದರೆ ವಿನಯದಿಂದ ಬಂದ ಗೌರವ ಜೀವನ ಪೂರ್ತಿ ಉಳಿಯುತ್ತೆ. ಒಮ್ಮೆ ಯೋಚಿಸಿ ನೋಡಿ, ನಮಗೆ ಏನಾದರೂ ಸಾಧನೆ ಆಗಿದ್ರೆ ಅದರಲ್ಲಿ ನಮ್ಮ ಪಾತ್ರ ಎಷ್ಟು ಮತ್ತು ದೇವರ ಆಶೀರ್ವಾದ ಎಷ್ಟು, ಸಮಯದ ಸಹಾಯ ಎಷ್ಟು? ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಸರಿಯಾದ ಸಮಯ ಇರದಿದ್ದರೆ ಏನೂ ಸಾಧ್ಯವಾಗಲ್ಲ. ಅದಕ್ಕಾಗಿಯೇ ಜೀವನದಲ್ಲಿ ಯಾವಾಗಲೂ ನಮ್ಮ ಕಾಲು ನೆಲದ ಮೇಲೆ ಇರಬೇಕು. ಅಹಂಕಾರ ಬಂದಾಗ ನಾವು ಇತರರನ್ನು ಚಿಕ್ಕವರಂತೆ ಕಾಣುತ್ತೇವೆ, ಆದರೆ ಅದೇ ಸಮಯದಲ್ಲಿ ನಾವು ನಮ್ಮ ಮೌಲ್ಯವನ್ನೇ ಕಡಿಮೆ ಮಾಡ್ತಾ ಇರುತ್ತೇವೆ. ಯಾಕಂದರೆ ಜನರು ನಮ್ಮ ಜೊತೆ ಇರೋದು ನಮ್ಮ ಗುಣದ ಕಾರಣಕ್ಕೆ, ಅಹಂಕಾರದ ಕಾರಣಕ್ಕೆ ಅಲ್ಲ. ಒಬ್ಬ ವಿನಯಶೀಲ ವ್ಯಕ್ತಿ ಯಾವಾಗಲೂ ಎಲ್ಲರ ಮನಸ್ಸು ಗೆಲ್ತಾನೆ. ಅವನ ಜೊತೆ ಇರುವುದು ಸುಖ, ಅವನ ಜೊತೆ ಮಾತಾಡೋದು ಸಂತೋಷ. ಆದರೆ ಅಹಂಕಾರಿಯ ಜೊತೆ ಯಾರು ಹೆಚ್ಚು ದಿನ ಇರೋಕೆ ಇಷ್ಟಪಡುವುದಿಲ್ಲ. ಅಹಂಕಾರ ನಮಗೆ ಹೇಳುತ್ತೆ ನೀನೇ ದೊಡ್ಡವನು ಅಂತ, ಆದರೆ ಜೀವನ ನಮಗೆ ಕಲಿಸುತ್ತೆ ನೀನು ಇನ್ನೂ ಕಲಿಯಬೇಕಿದೆ ಅಂತ. ನಮಗೆ ಸಿಕ್ಕಿರುವುದು ಇವತ್ತು ಇದೆ, ನಾಳೆ ಇರದೇ ಇರಬಹುದು. ಅದಕ್ಕೆ ನಾವು ಎಲ್ಲದರ ಮೇಲೂ ಅಹಂಕಾರ ತೋರಿಸೋದು ಅರ್ಥವಿಲ್ಲದ ವಿಷಯ. ವಿನಯ ಇರುವವನು ಎಲ್ಲವನ್ನೂ ಕಳೆದುಕೊಂಡರೂ ಮತ್ತೆ ಹೇಳ್ತಾನೆ, ಆದರೆ ಅಹಂಕಾರಿಯು ಎಲ್ಲವನ್ನು ಹೊಂದಿದ್ದರೂ ಒಂದು ದಿನ ಖಾಲಿಯಾಗ್ತಾನೆ. ಆದ್ದರಿಂದ ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋದರೂ ನಮ್ಮ ಹೃದಯ ಸದಾ ಸರಳವಾಗಿರಲಿ. ಜನರನ್ನು ಗೌರವಿಸೋಣ, ನಮ್ಮನ್ನು ನಾವು ಕಡಿಮೆ ಮಾಡಿಕೊಳ್ಳದೆ ಅಹಂಕಾರವನ್ನು ದೂರ ಇಟ್ಟು. ಯಾಕೆಂದರೆ ಅಹಂಕಾರಕ್ಕಿಂತಲೂ ವಿನಯವೇ ನಿಜವಾದ ಶಕ್ತಿ. ವಿನಯವೇ ನಿನ್ನನ್ನು ದೊಡ್ಡವನಾಗಿಸುತ್ತದೆ, ಅಹಂಕಾರವಲ್ಲ.